ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮ ಪರಿಮಳ ಗ್ರಂಥಕರ್ತ ಪರಮೋತ್ಸವಂ ಸರ್ವ ದುಃಖ ಧ್ವಂಸನಂ ಇಹ ಪರ ಸುಖ ಸಾಧನಸ್ಯ ಬೋಧನಂ ಪರಿಮಳ ಗ್ರಂಥ ಚಿಂತನಂ ಅಮೃತ ಸೈವ ಪಾನಂ ಪರಿಮಳ ಗ್ರಂಥಕರ್ತ ಪರಿಮಳ ಗ್ರಂಥಕರ್ತ ಪರಿಮಳ ಗ್ರಂಥಕರ್ತ ಪರಿಮಳ ಗ್ರಂಥಕರ್ತ. ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪೂರ್ಣಾಗಣ್ಯ ಗುಣೋದಾರ ಮೂರ್ತೆ ಪುಣ್ಯಕೀರ್ತೆ ನಮಃ ಶ್ರೀಪತಯೇ ಭಕ್ತದತ್ತ ಸ್ವಾನಂದ ಮೂರ್ತೆ. ಪರಿಮಳ ಗ್ರಂಥದ ಚಿಂತನೆಯಲ್ಲಿ ದೇವತಾಧಿಕರಣದಲ್ಲಿ ಒಂದು ಒಳ್ಳೆಯ ವಿಷಯವನ್ನು ತಿಳಿಸಿದ್ದಾರೆ. ಮನುಷ್ಯ ಲೋಕದಲ್ಲಿ ಸಂಚಾರ ಮಾಡ್ತಾ ಇರುವಂಥವರು, ನಮಗೆ ಕಾಣಿಸ್ತಾ ಇರುವಂಥವರೆಲ್ಲರೂ ಕೂಡ ಮನುಷ್ಯರೇ ಆಗಿದ್ದಾರಾ ಅಂದರೆ ಈ ಶರೀರ ಬೇರೆ, ಶರೀರದ ಒಳಗಡೆ ಒಂದು ಜೀವ ಅಂತ ಇರ್ತಾನೆ. ಆ ಜೀವ ತುಂಬ ಸಣ್ಣವನು. ಕುದುರೆ ಬಾಲದ ತುದಿಯನ್ನು 1000 ಹೋಳು ಮಾಡಿದ್ರೆ ಎಷ್ಟು ಸಣ್ಣದೋ ಅಷ್ಟು ಸಣ್ಣವನು. ಆದರೆ ಅವನ ಸ್ವರೂಪ ಏನು? ಅವನು ದೇವತೆಯೂ ಆಗಿರ್ಬೋದು, ದೈತ್ಯ, ರಕ್ಷ, ಪಿಶಾಚ, ಪ್ರಾಣಿ, ಪಶು ಏನು ಬೇಕಾದರೂ ಆಗಿರಬಹುದು. ಅಂದರೆ ಒಳಗಡೆ ಒಬ್ಬ ದೇವತೆ, ಹೊರಗಡೆ ಮನುಷ್ಯ ಶರೀರ. ಈ ಶರೀರ ಬರುತ್ತೆ ಹೋಗುತ್ತೆ, ಆಗಮಾಪಾಯಿ. 100 ವರ್ಷ ಬದುಕುತ್ತೆ ಜಾಸ್ತಿ ಅಂದರೆ. ಆಮೇಲೆ ಶರೀರ ಪಂಚಭೂತಗಳಲ್ಲಿ ಲೀನವಾಗಿಬಿಡುತ್ತೆ. ಆದರೆ ಆತ್ಮ ಹಾಗೇ ಇರ್ತಾನೆ. ಅವನು ನಿರಂತರ ಸಂಚಾರ ಮಾಡ್ತಾ ಇರ್ತಾನೆ ಆತ್ಮ. ಆ ಆತ್ಮನ ಸಂಚಾರದ ಬಗ್ಗೆ ತುಂಬ ವಿವರವಾಗಿ ಪರಿಮಳ ಗ್ರಂಥದ ವ್ಯಾಖ್ಯೆಗಳಲ್ಲಿ ಬ್ರಹ್ಮಮೀಮಾಂಸಾ ಶಾಸ್ತ್ರದಲ್ಲೆಲ್ಲ ಹೇಳಿದ್ದಾರೆ. ನಿರಂತರ ಸಂಚಾರ ಮಾಡುವುದೇ ಆತ್ಮನ ಸಾಧನೆ. ಅದೇನು ಸಂಚಾರ, ಅದೇನು ತಿಳಿಯೋಣ. ಈಗ ಆ ಆತ್ಮ ಏನಿದಾನಲ್ಲ, ಆತ್ಮ ಅಂತಂದರೆ ಜೀವ. ಅವನಿಗೂ ಕೈ, ಮೂಗು, ಕಣ್ಣು, ಕಾಲು, ಕಿವಿ ಎಲ್ಲ ಇರುತ್ತೆ. ಆದರೆ ಅವನ ಶರೀರ ಅದು ದೇವತೆಯ ಶರೀರವೋ ಮನುಷ್ಯರ ಶರೀರವೋ ಏನು? ಮನುಷ್ಯ ಲೋಕದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಈ ಮಾನುಷ ಶರೀರ ನಮಗೇನು ಕಣ್ಣಿಗೆ ಕಾಣಿಸ್ತಾ ಇದೆ, ಅವರೆಲ್ಲರನ್ನೂ ಕೂಡ ಮನುಷ್ಯರು ಅಂತಲೇ ತಿಳ್ಕೊಳ್ಬೇಡಿ, ಮೂರ್ಖರಾಗ್ತೀರ. ಒಳಗಡೆ ಏನೂ ಆಗಿರಬಹುದು. ಒಳಗಡೆ ಏನು ಅಂತ ನಿರ್ಣಯ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಆದರೆ ಸಾಮಾನ್ಯವಾಗಿ ಒಳಗಡೆ ಇರುವಂತಹ ಅವನ ಸಾತ್ವಿಕತನನೋ ಅಥವಾ ಕೆಟ್ಟತನವೋ ಅದು ಹೊರಗಡೆ ರಿಫ್ಲೆಕ್ಟ್ ಆಗುತ್ತೆ. ಈಗ ಒಳಗಡೆ ದೊಡ್ಡ ರಾಕ್ಷಸ ಆಗಿಬಿಟ್ಟು ಹೊರಗಡೆಯಿಂದ ದೊಡ್ಡ ಸಾಧಕನಾಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಶಾಸ್ತ್ರ ಸ್ಪಷ್ಟಪಡಿಸುತ್ತೆ. ಆ ಒಳಗಡೆ ಇರುವಂತೆ ಅಂದರೆ ಜೀವನ ಸ್ವರೂಪ ಏನಿದೆ ಅದರಂತೆ ಹೊರಗಡೆ ಕೂಡ ಅಭಿವ್ಯಕ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ವಿರುದ್ಧವಾಗಿ ನಡೆಯಲ್ಲ ಕೆಲಸ. ನಡೆದ್ರೂ ಕೂಡ ಅದು ಢೋಂಗಿತನದಲ್ಲಿ ಸ್ವಲ್ಪ ನಡೆಸ್ಬೋದು ಅಷ್ಟೇ. ಒಳಗಡೆ ಅವನೊಬ್ಬ ದೊಡ್ಡ ರಾಕ್ಷಸ ಅಂತ ಇಟ್ಕೊಳ್ಳಿ, ಹೊರಗಡೆ ಅವನಿಗೆ ಮನುಷ್ಯ ಶರೀರ ಬಂದಿದೆ. ಅವನು ಯಾವಾಗಲೂ ಜಪತಪಾನುಷ್ಠಾನ, ಪಾಠ ಪ್ರವಚನ, ಪರೋಪಕಾರ, ಲೋಕೋಪಕಾರ ಇದರಲ್ಲಿ ನಿರತನಾಗಲಿಕ್ಕೆ ಸಾಧ್ಯ ಇಲ್ಲ. ಅವನು ಸ್ವಾರ್ಥಿಯಾಗಿರ್ತಾನೆ, ಸಕಲ ವಿಷಯಗಳ ಲೋಲುಪನಾಗಿರ್ತಾನೆ. ಆ ರಾಕ್ಷಸರ ಸ್ವಭಾವಕ್ಕೆ ಅನುಗುಣವಾದ ಸ್ವಭಾವನ್ನೇ ಹೊಂದಿರ್ತಾನೆ. ಕೊಲೆಗಳನ್ನ ಮಾಡ್ತಾನೆ. ಹೀಗೆ ಅವನು ಸಾಧನೆಯನ್ನು ಮಾಡಿಕೊಂಡು ತನ್ನ ಪುಣ್ಯವೋ ಪಾಪವೋ ಅದನ್ನು ತುಂಬಿಸ್ಕೊಳ್ತಾ ಹೋಗ್ತಾನೆ. ಒಂದು ವೇಳೆ ಹೃದಯದ ಒಳಗಡೆ ಇರುವಂತಹ ಜೀವಾತ್ಮ ದೇವತೆ ಆಗಿದ್ದರೆ ಯಾವಾಗಲೂ ಸಾಧನೆ, ಯಾವಾಗಲೂ ಯಜ್ಞಯಾಗಾದಿಗಳು, ಪರೋಪಕಾರ, ಇನ್ನೊಬ್ಬರ ಮೇಲೆ ಕಾರುಣ್ಯ, ಯಾರಿಗೂ ಹಿಂಸೆ ಮಾಡದೇ ಇರುವಂಥದ್ದು, ಸತ್ಯವಚನ, ಅಪ್ಪಿತಪ್ಪಿ ಭ್ರಷ್ಟಾಚಾರ ಇರೋದಿಲ್ಲ. ಇದೆಲ್ಲ ದೇವತೆಗಳ ಲಕ್ಷಣ. ಯಾರು ಇವತ್ತಿನ ದಿವಸ ಬೇರೆ ಏನು ಹೇಳೋದೇ ಬೇಡ, ಯಾರು ಭ್ರಷ್ಟಾಚಾರ ಮಾಡೋದಿಲ್ವೋ ಅವರು ದೇವತೆಗಳು ಅಂತ ಹೇಳ್ಬೋದು. ಅಷ್ಟು ಸತ್ಯವಚನ, ದೇವರ ಮೇಲೆ ನಂಬಿಕೆ. ಕೆಲವರು ಇರ್ತಾರೆ ದೇವರನ್ನು ನಂಬಲ್ಲ,
ಆದರೆ ಈ ಲೋಕದಲ್ಲಿ ಸತ್ಯವಾಗಿರ್ತಾರೆ, ಪ್ರಾಮಾಣಿಕವಾಗಿರ್ತಾರೆ. ಅದನ್ನು ನಾವು ಪ್ರಾರಬ್ಧ ಕರ್ಮ ಅಂತ ಕರಿತೀವಿ. ಮುಂದೊಂದು ಜನ್ಮದಲ್ಲಿ ಅವನಿಗೆ ದೇವರ ಬಗ್ಗೆ ನಂಬಿಕೆ ಬರುತ್ತೆ. ಯಾಕೆಂದರೆ ಸುಮ್ಮನೆ ಅಷ್ಟು ಒಳ್ಳೆ ಗುಣಗಳು ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮರವು ಬರುತ್ತೆ, ಈ ಜನ್ಮದಲ್ಲಿ ದೇವರ ಬಗ್ಗೆ ಮರೆವು ಹಾಗೆಲ್ಲ ಇರುತ್ತೆ. ಅಂದರೆ ಎಲ್ಲಿ ಸಾತ್ವಿಕ ಗುಣಗಳಿರುತ್ತೋ ಅದು ಸಾಮಾನ್ಯ ಸಾತ್ವಿಕ ಜೀವನೇ ಆಗಿರ್ತಾನೆ. ಅಂದರೆ ಒಳ್ಳೆಯ ಗುಣಗಳು ಇದ್ದ ಮಾತ್ರಕ್ಕೆ ಅವನು ದೇವತೆ ಆಗಿರಬೇಕು ಅಂತಿಲ್ಲ. ಮನುಷ್ಯರಲ್ಲೂ ಕೂಡ ತುಂಬ ಮೇಲಿನ ಮಟ್ಟದಲ್ಲಿರುವಂಥವರಲ್ಲಿ ಹಾಗೆ ಗುಣಗಳಿರುತ್ತೆ. ದೇವತೆಗಳಲ್ಲಿರುವಂತೆ ಸಾತ್ವಿಕ ಗುಣಗಳೇ ಇರುತ್ತೆ. ಅವರೆಲ್ಲರೂ ಕೂಡ ಮುಂದೊಂದು ದಿನ ಮರಳಿ ಬಾರದ ಆನಂದದ ತಾಣಕ್ಕೆ ತೆರಳುತ್ತಾರೆ. ಅವರಿಗೆ ನಿರಂತರ ಸುಖ ಇರುತ್ತೆ, ಅನಂತ ಕಾಲದ ತನಕ ಸುಖ ಇರುತ್ತೆ. ಅದೆಲ್ಲವನ್ನು ಕೂಡ ಪರಿಮಳ ಗ್ರಂಥದಲ್ಲಿ ಮುಂದೆ ನಾವು ಸ್ಪಷ್ಟಪಡಿಸ್ಕೊಳ್ತೀವಿ. ತುಂಬ ಇದೆ ಅದರ ಬಗ್ಗೆ ವಿಚಾರ. ಈಗ ಪ್ರಕೃತದಲ್ಲಿ ಏನು ಅಂದರೆ ಭೂಲೋಕದಲ್ಲಿ ಓಡಾಡ್ತಾ ಇರುವಂಥವರೆಲ್ಲರೂ ಕೂಡ ಮನುಷ್ಯರೇ ಅಲ್ಲ, ಅದನ್ನು ಸ್ಪಷ್ಟಪಡಿಸ್ಕೊಳ್ಬೇಕು. ಯಾರೂ ಆಗಿರ್ಬೋದು. ಆದ್ದರಿಂದ ನಾವು ಎಚ್ಚರಿಕೆಯಲ್ಲಿರಬೇಕು. ಯಾರನ್ನು ಬೈಯೋದು, ನಿಂದನೆ ಮಾಡೋದು ಇದು ಸಾಧ್ಯ ಇಲ್ಲ. ಯಾಕೆ ಅಂದರೆ ನಾವು ಒಬ್ಬ ಸಾತ್ವಿಕನಿಗೆ ನಾವು ಹಿಂಸೆ ಮಾಡಿ ಅವರಿಗೆ ನಾವೇನಾದರೂ ತೊಂದರೆ ಕೊಟ್ಟರೆ, ಅವನು ಒಳಗಡೆ ಇರುವಂತಹ ದೇವತೆ ಆಗಿದ್ದರೆ ತುಂಬ ದೊಡ್ಡ ಅನರ್ಥ ಆಗಿಬಿಡುತ್ತೆ, ದೇವದ್ರೋಹ ಆಗಿಬಿಡುತ್ತೆ. ಅದು ನಮ್ಮ ಮಗುವೇ ಆಗಿ ಹುಟ್ಟಿರ್ಬೋದು. ಆ ಮಗುವಿಗೆ ನಮ್ಮ ಮಗು ಅಂತ ನಾವು ಹಿಂಸೆ ನೀಡಿದ್ರೆ, ಹಿಂಸೆ ಕೊಟ್ಟರೆ ಅದು ಕೂಡ ದೊಡ್ಡ ಅಪರಾಧವೇ ಆಗಿಬಿಡುತ್ತೆ. ಅಂದರೆ ತುಂಬ ಎಚ್ಚರಿಕೆಯಲ್ಲಿ ನಾವಿರಬೇಕು. ಮನಸಾರೆ ಯಾರನ್ನು ಕೂಡ ನಾವು ತುಚ್ಛೀಕರಣ ಮಾಡಬಾರದು. ಕೆಲವೊಮ್ಮೆ ಅನಿವಾರ್ಯ ಪ್ರಸಂಗಗಳು ಅಥವಾ ನಮ್ಮ ಅಂತರಂಗ ಶುದ್ಧವಾಗಿದ್ದು ಬಾಹ್ಯವಾಗಿ ಕೆಲವೊಮ್ಮೆ ನಾವು ಹಾಗೆ ಬೈಯುವುದು ಇತ್ಯಾದಿಗಳನ್ನ ಮಾಡಿರ್ಬೋದು. ಆದರೆ ಅಂತರಂಗದಿಂದ ಯಾರನ್ನೂ ನಿಂದನೆ ಮಾಡೋದು, ಅವರನ್ನು ತುಚ್ಛೀಕರಿಸೋದು, ನಾನೇ ಅವರಿಗಿಂತ ಶ್ರೇಷ್ಠ ಅಂತ ಅನ್ನಿಕೊಳ್ಳೋದು, ಇದೆಲ್ಲವೂ ಕೂಡ ಸರ್ವಥಾ ತಪ್ಪು. ಭೂಲೋಕದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಈ ಮನುಷ್ಯರ ಶರೀರವನ್ನು ಹೊತ್ತಿರುವವರು ಅವ್ರಿಗೇನೋ ಆಗಿರ್ಬೋದು. ಇದನ್ನು ಪರಿಮಳ ಗ್ರಂಥದ ದೇವತಾಧಿಕರಣದಿಂದ ನಮಗೆ ತಿಳಿದುಕೊಳ್ಳಬೇಕಾದ ಮುಖ್ಯ ವಿಷಯವಾಗಿದೆ. ಇನ್ನು ಮುಂದಿನ ಮಹತ್ವಪೂರ್ಣವಾದ ವಿಷಯಗಳನ್ನು ನಾನು ಮುಂದೆ ತಿಳಿಸ್ತೀನಿ. ಇದೆಲ್ಲವೂ ಕೂಡ ಭಗವಂತನಿಗೆ ಸಮರ್ಪಿತವಾಗಲಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಶ್ರೀಕೃಷ್ಣಾರ್ಪಣಮಸ್ತು.